ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಹೊಸಬ್ರ ತಂಡ ಒಂದು ಹೊಸ ಕಾನ್ಸೆಪ್ಟನ್ನ, ಹೊಸ ಕಂಟೆಂಟನ್ನ ಇಟ್ಕೊಂಡು ರಿಲೀಸ್ಗೆ ರೆಡಿ ಮಾಡಿರುವಂತಹ ಒಂದು ಚಿತ್ರ ರೋಣ. ಸೊ ಈ ರೋಣ ಚಿತ್ರದ ಹೀರೋ ಮತ್ತು ಹೀರೋಯಿನ್ ಇಬ್ಬರು ನಮ್ಮ ಜೊತೆಗೆ ಇದ್ದಾರೆ. ಹೀರೋ ಆಗಿರುವಂತಹ ರಘು ರಾಜನಂದ್ ಹಾಗೂ ಹೀರೋಯಿನ್ ಪ್ರಕೃತಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಹೇಗಿತ್ತು ಈ ಒಂದು ಸಿನಿಮಾ ಜರ್ನಿ, ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿದೆ, ಹಾಗೆ ಜನರು ಎಷ್ಟರ ಮಟ್ಟಿಗೆ ಇವರ ಸಿನಿಮಾನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಿನಿಮಾದಲ್ಲಿ ಅಂಥದ್ದೇನಿದೆ, ಪ್ರತಿಯೊಂದನ್ನು ಮಾತಾಡೋಣ. ಮೊದಲಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಿಮ್ಮಿಬ್ಬರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸ್ವಾಗತ. ನಿಮಗೂ ಸ್ವಾಗತ. ಎಸ್, ನನಗೂ ಸ್ವಾಗತ ಹೇಳಿದ್ದಕ್ಕೆ ಥ್ಯಾಂಕ್ ಯು. ಸೊ ಫೈನಲ್ ಆಗಿ ಅವ್ರಿಗೆ ಬೊಟ್ಟು ಇಡ್ಸ್ಕೊಂಡೆ ನಾನು ಇಂಟರ್ವ್ಯೂನ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ನಿಮ್ಮನ್ನ ಯಾವಾಗ ನೋಡಿದಾಗಲೂ ನಿಮ್ಮ ಹಣೆಯಲ್ಲಿ ಬೊಟ್ಟಿರುತ್ತೆ. ಹೌದು. ಸೊ ಅದಕ್ಕೋಸ್ಕರ ನಮ್ಮ ಇಂಟರ್ವ್ಯೂ ಯಾಕೆ ನೀವು ಬೋಳು ಹಣೆಯಲ್ಲಿ ಕುತ್ಕೋಬೇಕು ಅಂತ ನಾನು ಬೊಟ್ಟು ಹಿಡಿಸ್ದೆ. ಸೊ ಹೇಳಿ, ನೀವು ಸಿಕ್ಕಾಪಟ್ಟೆ ದೈವಾರಾಧಕರ ಯಾವಾಗಲೂ ಬೊಟ್ಟು ಇಟ್ಕೊಳ್ಳೋದಕ್ಕೆ ಅಂತ? ಹೌದು ಹೌದು. ಈಗ ನಮ್ಮ ಒಂದು ಸಂಸ್ಕೃತಿ ಕೂಡ ಹೌದು. ಮತ್ತು ದೇವ್ರನ್ನ ನಾನು ತುಂಬ ನಂಬ್ತೀನಿ. ಈಗ ಇಲ್ಲಿ ತನಕ ನಾವು ಬಂದಿದ್ದೀವಿ ಅಂದರೆ ನಮ್ಮ ತಂದೆ ತಾಯಿ ಹಾಗೆ ನಮ್ಮ ದೇವ್ರುಗಳೇ ನಮಗೆ ಕಾರಣ ಅಂತ ನಂಬ್ಕೊಂಡು ಬಂದಿರೋನು. ಸೊ ಅದರಿಂದ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ. ಸೊ ಬೊಟ್ಟಿನ ಮರೆಯೋದಿಲ್ಲ ಅಂತ? ಮರೆಯಲ್ಲ. ಓಕೆ. ಸೊ ಚಿಕ್ಕ ವಯಸ್ಸಿಂದನೂ ಇಟ್ಕೊಂಡು ಬಂದು ಅಭ್ಯಾಸ? ಚಿಕ್ಕ ವಯಸ್ಸಿಂದನೂ ಅಪ್ಪ ಅಮ್ಮ ಹೇಳಿ ಇಡಿಸ್ತಿದ್ರು. ಅದೇ ಸ್ಕೂಲ್ಗೆ ಹೋಗಕ್ಕೆ ಮುಂಚೆನೂ ಬಟ್ಟೆ ಇಡ್ಸಿನೇ ಕಳಿಸ್ತಿದ್ರು. ಗಂಧ ಅಟ್ಲೀಸ್ಟ್ ಇಡ್ಸಿ. ಓಕೆ. ಪ್ರಕೃತಿ, ಸೀರಿಯಲ್ ಇಂದ ಸಿನಿಮಾಗೆ ಇದು ನಿಮ್ದು ಮೋಸ್ಟ್ಲಿ ಸೆಕೆಂಡ್ ಮೂವಿ ಅಂತ ನಾನು ಅನ್ಕೊಳ್ತೀನಿ ಅಲ್ವಾ? ಸೊ ಸೆಕೆಂಡ್ ಮೂವಿ ಮಾಡ್ತಾ ಇರೋದು ಎಷ್ಟು ಖುಷಿ ಕೊಟ್ಟಿದೆ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಎರಡೇ ಮೂವಿ ಆದರೂ ಕೂಡ ಒಂದು ನಮ್ಮ ಕೆಲಸ ಮಾಡಿರೋದಕ್ಕೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಸ್ಯಾಟಿಸ್ಫೈಡ್ ಇದ್ದೀರಾ ನಿಮ್ಮ ಎರಡು ಮೂವೀಸ್ ಮೇಲೆ? ಈ ಮೂವಿ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅದನ್ನು ಕೂಡ ಹೇಳಿ. ನನಗೆ ನಾನು ಯಾವ ಥರ ಪಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಲ್ಲೂ ನಾನು ಈ ಥರ ಬಂದ್ಲು ಹೋದ್ಲು ಅನ್ನೋ ಥರ ಪಾತ್ರ ಇರ್ಬೋದು, ಅಥವಾ ಜಸ್ಟ್ ಏನದು ಡಾಲ್ ಥರ, ಪ್ರಿಟಿ ಫೇಸ್ ಥರ 2 ಸಾಂಗ್ಸಲ್ಲಿ ಕಾಣಿಸ್ಕೊಂಡು ಹೋಗೋದು, ಆ ಥರ ಪಾತ್ರಗಳನ್ನು ಚೂಸ್ ಮಾಡಿಲ್ಲ. ಸೊ ಕಾವ್ಯನ ಪಾತ್ರ ಬಂದು ನಮ್ಮ ಕಥೆಗೆ ಸಿಕ್ಕಾಪಡೆ ಇಂಪಾರ್ಟೆಂಟ್ ಇದ್ದಾಳೆ. ಅವಳಿಲ್ಲದೆ ನಮ್ಮ ಕಥೆ ಮುಂದೆ ಹೋಗಲ್ಲ. ಸೊ ಅಷ್ಟು ಇಂಪಾರ್ಟೆಂಟ್ ಪಾತ್ರ ನನಗೆ ಸಿಕ್ಕಿರೋದು ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಪ್ಲಸ್ ಅಟ್ ದ ಸೇಮ್ ಟೈಮ್ ನೀವು ಕೇಳಿದ್ರಲ್ಲ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ, ಐ ಡೋಂಟ್ ನೋ ಇವಾಗ ನನ್ನ ಕಡೆಯಿಂದ ನಾನು 100% ಕೊಟ್ಟಿದ್ದೀನಿ. ಆ ಒಂದು ಆ್ಯಕ್ಟಿಂಗ್ ಏನಿದೆಯೋ, ಆ ಒಂದು ಪಾತ್ರಕ್ಕೆ ಏನು ರಿಕ್ವೈರ್ಮೆಂಟ್ ಇತ್ತು. ಬಟ್ ನನಗೆ ಜನದ ಫೀಡ್ಬ್ಯಾಕ್ ಮೇಲೆ ಡಿಪೆಂಡ್ ಆಗೋದು, ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ ನನಗೆ ಖುಷಿನೋ ಇಲ್ವೋ ಅಂತ ನಾನು ನೋಡ್ತೀನಿ. ಓಕೆ. ಸೊ ಇಬ್ರು ಹೀರೋಯಿನ್ ಆಗಿ ನೀವು ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀರಾ. ಸೊ ನೀವು ಹೇಳ್ತಿದ್ದಂಗೆ ಇವ್ರು ನಿಮ್ಮ ಸೀನಿಯರ್ ಅಂತ ಹೇಳಿದ್ರಿ. ಈ ಏನೇನು ನಿಮಗೆ ಅವರು ಚಿತ್ರ ಶೂಟ್ ಆಗೋ ಟೈಮಲ್ಲಿ ನಿಮ್ಗೆ ಏನೇನು ಇನ್ಪುಟ್ಸ್ ಕೊಡ್ತಾ ಇದ್ರು, ಯಾವ್ಯಾವ ಥರ ನಿಮ್ಮನ್ನು ಕರೆಕ್ಟ್ ಮಾಡ್ತಾ ಇದ್ರು, ಯಾವ್ಯಾವ್ದ್ರಲ್ಲಿ ಅವ್ರು ಸಿಕ್ಕಾಪಟ್ಟೆ ಏನಂತಾರೆ ಪ್ರೋ ಇದ್ದಾರೆ ಅಂತ? ಅಂದರೆ ಆ್ಯಕ್ಚುಲಿ ಅವ್ರು 2 ಸಿನಿಮಾ ಅಂತ ಹೇಳ್ತಿದ್ದಾರೆ, ಬಟ್ ಒಂದು 20-25 ಸಿನಿಮಾ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ನಾವೇನಾದ್ರು ತಪ್ಪು ಮಾಡ್ತಿದ್ರೆ, ಅಂದರೆ ಆ್ಯಕ್ಟಿಂಗ್ ವೈಸಲ್ಲಿ ತಪ್ಪು ಮಾಡ್ತಿದ್ರೆ ತಿದ್ದಿ ಹೇಳ್ತಿದ್ರು. ಆಮೇಲೆ ಫೈಟ್ಸಲ್ಲಿ ತಪ್ಪು ಮಾಡ್ತಿದ್ರೆ ಕಿಕ್ಸ್ನೆಲ್ಲ ಮಾಡಿ ತೋರಿಸ್ತಿದ್ರು. ಯಾಕಂದರೆ ಅಷ್ಟು ಫೈಟ್ ಮಾಸ್ಟರೇ ಬೇಡವಾಗಿತ್ತೇನೋ? ಇಲ್ಲ, ಅವ್ರು ಹೇಳ್ಕೊಡ್ತಿದ್ರು. ಬಟ್ ಅವರಷ್ಟೇ ಪರ್ಫೆಕ್ಷನ್ ಇರೋವಂಥ ಒಂದು ಹೀರೋಯಿನ್ ನಮಗೆ ಸಿಕ್ಕಿದ್ದು ನಮಗೂ ಒಂದು ಪುಣ್ಯ ಅನ್ಸುತ್ತೆ. ಅಂದ್ರೆ ನಿಮಗೆ ಈ ಕಡೆ ಹೀರೋಯಿನ್ ಸಿಕ್ಕರು, ಈ ಕಡೆ ಹೌದು ಹೌದು. ನಮ್ಗೆಲ್ಲಾನು ತಿದ್ಕೊಳ್ತಾ ಇವಾಗ ಏನು ಬಂದಿದೆ ಸಿನಿಮಾದಲ್ಲಿ ಏನು ಅಷ್ಟು ಚೆನ್ನಾಗಾಗಿದೆ, ಹೀರೋಯಿನ್ ಸಪೋರ್ಟ್ ಕೂಡ ಅಷ್ಟೇ ಇದೆ. ಅವ್ರಿಗೆ ಸ್ಕ್ರೀನ್ ಸ್ಪೇಸ್ ಎಷ್ಟಿದೆಯೋ ಅದು ಒಂದು ಡಿಫ್ರೆಂಟ್ ಆದರೆ, ಇನ್ನೊಂದು ನಿಮ್ಮ ಬ್ಯಾಕ್ ಬೋನ್ ಆಗಿ ನಿಂತಿರೋ ಅಂತ ಹೀರೋಯಿನ್ ಇವರು. ಬ್ಯಾಕ್ ಬೋನ್ ನಮ್ದೇ ಇದೆ, ಬಟ್ ಸ್ಟಿಲ್ ಅವ್ರದ್ದು ಸಪೋರ್ಟ್ ಅಲ್ಲ, ನಿಮ್ಮ ಸಿನಿಮಾಗೆ ಬ್ಯಾಕ್ ಬೋನ್. ಸಿನಿಮಾಗೆ ಬ್ಯಾಕ್ ಬೋನ್ ನಮ್ಮ ಡೈರೆಕ್ಟ್ರೇ ಆಗಿರ್ತಾರೆ. ಬಟ್ ಇವರು ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸಲ್ಲಿ ಆಗಿರ್ಬೋದು, ಯಾಕಂದರೆ ಅವ್ರು ತುಂಬ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ಅವ್ರು ಹೆಂಗೆ ಅಂದರೆ 1 ಟೇಕ್ಗೆ ಮಾಡ್ತಿದ್ರು. ನಾನು ಹೆಂಗಪ್ಪ 1 ಟೇಕಿಗೆ ಮುಗಿಸೋದು ಅನ್ನೋ ಥರ ಎಲ್ಲ ಯೋಚನೆ ನನಗೂ ಬಂದಿತ್ತು. ಆ ಥರ ಮಾಡೋಕ್ಕೂ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಇನ್ನೂ ಆಗ್ತಾರೆ. ಅದು ಆಗಬೇಕಲ್ಲ. ಮತ್ತು 25 ಸೀರಿಯಲ್, ಎಷ್ಟು ಸಿನಿಮಾ ಎಕ್ಸ್ಪೀರಿಯನ್ಸ್ ಅವರಿಗಿದೆ. ಮತ್ತೆ ಅಂದರೆ 2 ಸಿನಿಮಾ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ, ಬಟ್ ಹೇಳ್ತಿಲ್ಲ ಇನ್ನೂ. ಆಮೇಲೆ ಸೀರಿಯಲ್ ಸಿಕ್ಕಾಪಟ್ಟೆ ವರ್ಷಗಳ ಕಾಲ ಸೀರಿಯಲ್ ಅಲ್ಲಿ ಕೆಲಸ ಮಾಡಿರೋರು ಇವರು. ವರ್ಷಗಳ ಗಟ್ಟಲೆ ಕೆಲಸ ಮಾಡಿದ್ದಾರೆ. ಅದು ಮಿನಿಮಮ್ ಒಂದು ಸೀರಿಯಲ್ 4 ವರ್ಷ 5 ವರ್ಷ ಬೇಡವಾ? ಬೇಕು. ಬಟ್ ಎಲ್ಲ ಸೀರಿಯಲ್ಸು 4-5 ವರ್ಷ ಬರಲ್ಲ, ಒಂದೊಂದು ಸೀರಿಯಲ್ಸ್ 1 ವರ್ಷ ಬರುತ್ತೆ, ಆ ಥರನೂ ಇದೆ. ಸೊ ಅವ್ರಿಗೆ ಪಾಪ ಅವ್ರು ನಿಮ್ಗೆ ಈಗ ನಾನು ರಂಗಭೂಮಿ ಕಲಾವಿದ, ಅವರು ಸೀರಿಯಲ್ ಕಲಾವಿದೆ. ಅಲ್ಲಿ ತುಂಬಾನೇ ಕಲ್ತು ಬಂದಿರ್ತಾರೆ ಅವರು. ಅವ್ರ ಎಕ್ಸ್ಪೀರಿಯನ್ಸ್ ಯಾವ್ದ್ರಲ್ಲಿ ಜಾಸ್ತಿ ಪ್ರೋ ಇದ್ದಾರೆ? ಅವರ ಆಕ್ಟಿಂಗ್ ವೈಸ್, ಎಮೋಷನಲ್ ಸೀನ್ಸ್. ಇದು ಜೋಕ್ ಅಲ್ಲ, ಇದು ಎಮೋಷನಲ್ ಸೀನ್ಸ್ ಅಲ್ಲಿ ಜಾಸ್ತಿ ಎಲ್ಲರನ್ನೂ ಅಳಿಸ್ಬಿಡ್ತಾರೆ ಅಂತ. ಅಳಿಸ್ಬಿಡ್ತಾರೆ ಅಲ್ಲ, ಎಲ್ಲರನ್ನೂ ಅಲ್ಲ, ನಾನು ಹೇಗೆ ಅಳಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅವ್ರಿಗೆ ಹೇಳ್ಕೊಟ್ಟಿರೋದಾ ನೀವು ಎಮೋಷನಲ್? ನನಗೆ ಅಳಿಸ್ತಿದ್ರಲ್ಲ, ಅದನ್ನೇ ನಾನು ಸೀನಲ್ಲಿ ಹಾಕ್ತಿದ್ದೆ.
ಓಕೆ, ಏನೇನು ಹೇಳ್ಕೊಟ್ರಿ ಅವ್ರು ಅಂದರೆ ಆನ್ ಸೀರಿಯಸ್ ನೋಟಲ್ಲಿ ಕೇಳ್ತಾ ಇದ್ದೀರಿ? ನಾನು ಅವ್ರಿಗೆ ಏನು ಹೇಳ್ಕೊಟ್ಟಿಲ್ಲ. ಮತ್ತು ಅವ್ರು ಅಷ್ಟೊಂದೆಲ್ಲ ಅವಾಗ ಆಫ್ ದಿ ಕ್ಯಾಮ್ರಾ ಸಿಕ್ಕಾಪಟ್ಟೆ ಥ್ಯಾಂಕ್ಫುಲ್ ಇದ್ರಿ ನೀವು ಅವ್ರಿಗೋಸ್ಕರವಾಗಿ. ನನ್ನ ಅಭಿಮಾನಿ ಅಲ್ವಾ, ಹೇಳ್ತಾರೆ ಆ ಒಂದು ರೆಸ್ಪೆಕ್ಟ್. ಇಲ್ಲ ಇಲ್ಲಪ್ಪ, ಅಭಿಮಾನಿ ಎಲ್ಲ ಇಲ್ಲ, ಜಸ್ಟ್ ಗುರುಗಳು ಅಂತ. ಎಷ್ಟು ದಿನ ಇವ್ರ ಜೊತೆ ನೀವು ಶೂಟ್ ಮಾಡಿರೋದು? 40 days. ಒಂದಿಷ್ಟು ತಿಳ್ಕೊಂಡಿರ್ತೀರಾ ಅಲ್ವಾ ಅವ್ರ ಬಗ್ಗೆ ನೀವು? ಅವ್ರ ಫಸ್ಟ್ ಮೂವಿ ಯಾವುದು ಅಂತ ಗೊತ್ತಾ ನಿಮಗೆ? ಆಸ್ಟಿನ್ನ ಮಹಾಮೌನ ಅಂತ ಅವ್ರ ಫಸ್ಟ್ ಮೂವಿ. ಇದು ಸೆಕೆಂಡ್ ಮೂವಿ ಅನಿಸುತ್ತೆ. ಮೇನ್ ಲೀಡ್ ಆಗಿ ಪೂರ್ಣ ಪ್ರಮಾಣವಾಗಿ ಹೀರೋಯಿನ್ ಆಗಿ ಸಿನಿಮಾದಲ್ಲಿ 3% ಕಾಣಿಸ್ಕೊಳ್ಳೋಷ್ಟು ಇದೇ ಫಸ್ಟ್ ಸಿನಿಮಾ ಅಂತ ಅನಿಸುತ್ತೆ. ಅಲ್ಲ, ಆಕ್ಟ್ರೆಸ್ಗಳಿಗೆ ಸ್ಕ್ರೀನ್ ಸ್ಪೇಸ್ ಸಿಗಲ್ಲ ಅಂತ ಇರುವಂತಹ ಟೈಮಲ್ಲಿ ನಿಮ್ಮ ಚಿತ್ರದಲ್ಲಿ ಅವ್ರಿಗೆ 3% ಸ್ಕ್ರೀನ್ ಸ್ಪೇಸ್ ಕೊಟ್ಟು ಅವರ ಒಂದು ಅದೃಷ್ಟದ ಬಾಗಿಲು ತೆರೆಯೋದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿದ್ದೀರಾ. ಆದರೂ ಅವ್ರಿಗೆ ಬೇಜಾರಿದೆ, ಏನು ಟೀಸರಲ್ಲಿ ನನ್ನ ಒಂದೇ ಒಂದು ಪೋರ್ಷನಲ್ಲಿ ಹಾಕಿದ್ದೀರಾ ಅನ್ನೋ ಬೇಜಾರು ಕೂಡ ಇದೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಇಡೀ ಸಿನಿಮಾದಲ್ಲಿ ಅಷ್ಟಿರುತ್ತೆ, ಟ್ರೈಲರಲ್ಲಿ ಅವ್ರನ್ನ ರಿವೀಲ್ ಮಾಡ್ತಾ ಇದೀವಿ, ಅದನ್ನ ಯಾಕೆ ನಾವು ಟೀಸರಲ್ಲಿ ಬಿಟ್ಟಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಬ್ಯಾಕ್ಗ್ರೌಂಡಲ್ಲಿ ಏನು ನಡೀತಾ ಇದೆ ಅನ್ನೋದು ಇವಾಗ ಗೊತ್ತಾಯ್ತಾ ನಿಮ್ಗೆ ಅಂತ ಏನೇನು ಆಗ್ತಾ ಏನು ಹೇಳಿದ್ರಲ್ಲ ಅವರು ಟೀಸರ್ ಅಲ್ಲಿ ಬಿಟ್ಟಿಲ್ಲ, ಬಟ್ ಟ್ರೇಲರ್ ಅಲ್ಲಿ ಖಂಡಿತ ಇರ್ತೀರಾ, ಸಿನಿಮಾದಲ್ಲೇ ಇರ್ತೀರಾ ಅಂದಮೇಲೆ ಟ್ರೈಲರಲ್ಲಿ ಇಲ್ಲದೆ ಹೇಗೆ? ಬಟ್ ಟೀಸರ್ ಅಲ್ಲಿ ಇಲ್ವಲ್ಲ. ಟೀಸರಲ್ಲಿ ಹಂಗೆ ಬಿಡಕ್ಕಾಗಲ್ಲ, ಸ್ಪೆಷಲ್ ಆಗಿ ಟ್ರೇಲರ್ ಅಲ್ಲಿ ತೋರ್ಸೋಣ ಅಂತ ಒಂದು ಪ್ಲಾನ್. ಈಗ ಹೀರೋ ಕೊನೆಗೆ ಬರ್ತಾರಾ ಮೊದಲೇ ಬರ್ತಾರಾ? ಬಟ್ ಹೀರೋ ಟೀಸರ್ ಅಲ್ಲಿ ಬಂದ್ರು. ನಾನು ಹೀರೋ ನನಗಿಂತ ದೊಡ್ಡ ಸ್ಥಾನ ಇದೆ ಅಂತ ಹೇಳ್ತಾ ಇದ್ದೀನಿ. ನಾನೇ ಪಾಯಿಂಟ್ ಮಿಸ್ ಮಾಡಿಬಿಟ್ಟೆ. ಓಕೆ, ಸೊ ಎಷ್ಟು ಫನ್ ಇರ್ತಿತ್ತು ಶೂಟಿಂಗ್ ಸೆಟ್ಟಲ್ಲಿ? ಏನೇನು ಫನ್ ಮಾಡಿದ್ರಿ ನೀವು ಇಬ್ಬರು? ಒಂದು ಕಾಂಬಿನೇಷನ್ ಹೆಂಗೆ ವರ್ಕೌಟ್ ಆಗ್ತಾ ಇತ್ತು ಸೆಟ್ಟಲ್ಲಿ? ಅಂದರೆ ಸೆಟ್ಟಲ್ಲಿ ಫನ್ನಾ ಇಲ್ಲ ಅಂದರೆ ಸಿನಿಮಾದಲ್ಲಿ ಫನ್ ಹೇಳ್ತಾ ಇದ್ದೀರಾ? ಸಿನಿಮಾದಲ್ಲಿ ಫನ್ ನಾವು ನೋಡ್ತೀವಿ, ಸೆಟ್ಟಲ್ಲಿ ಫನ್ ಹೆಂಗೆ? ಈಗ ನೀವು ಯಾವ್ದು ಕೇಳ್ತಿದ್ದೀರಾ? ಸೆಟ್ಟಲ್ಲಿ ಕೇಳ್ತಿರೋದು. ಸೆಟ್ಟಲ್ಲಿ ಫನ್ ಅಂತ ಏನಿಲ್ಲ, ಸುಮ್ಮನೆ ಅವ್ರನ್ನ ಕಾಲು ಎಳಿತಿದ್ದೆ, ಈ ಗಿಡ ಯಾವ್ದು ಹೇಳಿ ಅಂತ ಅವ್ರಿಗೆ ಏನೂ ಗೊತ್ತಿರಲ್ಲ. ಈ ಗಿಡ ಯಾವುದು ಹೇಳಿ, ನಿಮಗೆ ಗೊತ್ತಾ ಈ ಗಿಡ ಯಾವ್ದಂತ? ಹೌದು, ಶೋ ಗಿಡ. ಗಿಡ ನಾನು ಹೇಳ್ತೀನಿ, ಡೆಕೋರೇಷನ್ ಅದು ಇದು ಅಂತ. ಬಟ್ ಅವ್ರ ಈ ಹಳ್ಳಿ ಸೈಡ್ ಎಲ್ಲ ನಾವು ಶೂಟಿಂಗ್ ಮಾಡ್ತಿದ್ದಾಗ ಅದೇನ್ ಬೆಳೀತಿದ್ರು ಈ ತೋಟದಲ್ಲಿ, ಏನ್ ಬೆಳಿ ಅವ್ರಿಗೆ ರಾಗಿ ಭತ್ತ ಅದ್ರದ್ದು ಯಾವ್ದು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಉದ್ದಿನ ಬೇಳೆ, ಕಡ್ಲಿ ಬೇಳೆ, ಬೇವಿನ ಮರ ಕೂಡ ಗೊತ್ತಾಗಲ್ಲ. ಮಾವಿನ ಮರ ಹೇಳಿ ಅದೊಂದು ಗೊತ್ತು, ಯಾಕೆ ಅಂದ್ರೆ ತೋರಣ ಕಟ್ತಾರೆ ಇದಕ್ಕೇನು ಯುಗಾದಿಗೆ ತೋರಣ ಕಟ್ಟುವಾಗ, ಓ ಇದೇ ಮಾವಿನ ಮರ ಅನ್ನೋದು ಗೊತ್ತಿರುತ್ತೆ, ಬಟ್ ಬೇವಿನ ಮರ ಗೊತ್ತಿಲ್ಲ. ಗಿಡ ಹೇಳ್ತೀನಿ. ಅಲ್ಲ ಪಾಪ, ಶೂಟಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಈ ಮರ ಯಾವುದು ಆ ಮರ ಯಾವುದು? ಹೌದು, ಶೂಟಿಂಗ್ ನಾವು ಅಂತ ಸ್ಪಾಟ್ ಅಲ್ಲಿ ಮಾಡ್ತಿರುವಾಗ ನಾನು ಸುಮ್ಮನೆ ಕೇಳ್ತಿದ್ದೆ, ಅದೇ ಒಂದು ಫನ್ ಆಗಿತ್ತು, ಅದು ಬಿಟ್ರೆ ಬೇರೆ ಮತ್ತೇನು ಕಾಲ್ ಎಳಿಯೋದೇನು ಆಗ್ತಾ ಇರ್ಲಿಲ್ಲ. ಮತ್ತೆ ನಮ್ ಸೆಟ್ ಅಲ್ಲಿ ನಾವಿಬ್ರು ಬಿಟ್ಟು ಇವ್ರ ಫ್ರೆಂಡ್ಸ್ ಇದಾರೆ, ಈ ಪೋಸ್ಟರ್ ಅಲ್ಲಿ ನೋಡ್ತಿರಲ್ಲ 4 ಜನ, ಅವ್ರೆಲ್ರು ಸೇರ್ಕೊಂಡ್ರೆ ಸಖತ್ ಮಜಾ. ಒಬ್ರು ಸುಮ್ನಾದ್ರೆ ಇನ್ನೊಬ್ರು ಏನಾರು ಹೇಳೋರು, ಆ ತರ. ಚಿಲ್ಲರ್ ಮಂಜು ಅವ್ರಿದ್ದಾರೆ, ಅವ್ರಿದ್ರೆ ಗೊತ್ತಲ್ಲ, ಏನಾರು ಒಂದು ಕಾಮಿಡಿ 24/7 ಮಾಡ್ತಾನೆ ಇದ್ರು. ಅವ್ರೇನಾರು ಸ್ವಲ್ಪ ಅವ್ರ ಎನರ್ಜಿ ಡೌನ್ ಆಯ್ತು ಅಂದ್ರೆ ವಿನೋದ್ ಅವ್ರು ಪಿಕಪ್ ಮಾಡೋರು. ಸೊ ನಡ್ಕೊಂಡು ಹೋಗ್ತಾ ಇತ್ತು ಹಂಗೆ. ಸೊ ರೋಣ ಅನ್ನೋದೊಂದು ಕ್ಷೇತ್ರದ ಹೆಸರು, ಅದ್ರ ಜೊತೆಗೆ ನಿಮ್ಮ ಸಿನಿಮಾದಲ್ಲಿ ಕಾಳಿ ದೇವಿಯ ಒಂದು ಅಂಶ ಕೂಡ ನಮಗೆ ಕಾಣಿಸುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಸೊ ಏನೇನು ಆಗತ್ತೆ ರೋಣದಲ್ಲಿ, ನಮಗೆ ಏನೇನು ಸಿಗತ್ತೆ ರೋಣದಲ್ಲಿ ಅಂತ ಹೇಳೋದಾದ್ರೆ? ನಿಮಗೆ ರೋಣದಲ್ಲಿ ಒಂದು ಫುಲ್ ಪ್ಯಾಕ್ಡ್ ಸಿನಿಮಾ ಸಿಗುತ್ತೆ. ಇದೊಂದು ಪೊಲಿಟಿಕಲ್ ಡ್ರಾಮಾ ಆಗಿರುತ್ತೆ ಮೇನ್ ಆಗಿ. ಅದ್ರ ಜೊತೆಲಿ ನಿಮಗೆ ಡಿವೈನ್ ಇರುತ್ತೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ, ಆ್ಯಕ್ಷನ್ ತುಂಬ ಚೆನ್ನಾಗಿ ಆ್ಯಕ್ಷನ್ಸ್ ಇರುತ್ತೆ ಇದರಲ್ಲಿ. ಮತ್ತು ಒಳ್ಳೆ ಸಾಂಗ್ಸ್ಗಳಿರುತ್ತೆ, ಒಂದು 4 ಸಾಂಗ್ಗಳಿದಾವೆ ಇದರಲ್ಲಿ. ಅದ ನಂತರ ದೇವಿ ಯಾಕಿದ್ದಾರೆ ಅಂದರೆ, ಒಂದು ಊರು ಅಂದಮೇಲೆ ಒಂದು ಗ್ರಾಮ ದೇವತೆ ಇದ್ದೇ ಇರ್ತಾರೆ. ಈಗ ನಿಮ್ಮೂರೇ ಆದರೂ ನಿಮ್ಮೂರಲ್ಲಿ ಒಂದು ಗ್ರಾಮ ದೇವತೆ ಇರ್ತಾರೆ. ನಮ್ಮದೊಂದು ಪದ್ಧತಿ ಇರುತ್ತೆ, ಪ್ರತಿಯೊಬ್ಬರು ಊರಲ್ಲೂ ಗ್ರಾಮ ದೇವತೆ ಯಾವ ಥರ ಅಂದರೆ, ನಾವು ಊರು ಬಿಟ್ಟು ಹೋಗುವಾಗ ಗ್ರಾಮ ದೇವತೆಗೆ ಒಂದು ನಮಸ್ಕಾರ ಮಾಡೋಗಿ, ಅವ್ರು ನೀವು ಹೋಗಿ ಬರೋ ತನಕನೂ ಅವ್ರು ನಿಮ್ಮನ್ನು ಕಾಯ್ತಿರ್ತಾರೆ ಅನ್ನೋ ಒಂದು ಪದ್ಧತಿ ನಮ್ಮ ಹಿರಿಯರು, ನನ್ನ ತಂದೆ ತಾಯಿ ಹೇಳ್ಕೊಡ್ತಿದ್ದಾರೆ. ಅದೇ ರೀತಿ ರೋಣ ಕ್ಷೇತ್ರದ ಒಂದು ಗ್ರಾಮ ದೇವತೆ ಬಂದು ನಮ್ಮ ಕಾಳಿಯಮ್ಮ. ಅದಕ್ಕೋಸ್ಕರನೇ ಈ ಕಾಳಿಯಮ್ಮ ಅಲ್ಲಿ ನಡೀತಿರೋ ಘಟನೆಗಳಿಗೆ ಒಂದು ಆ ಊರಿನ ಜನಕ್ಕೆ ಯಾವ ಥರ ದೈವಶಕ್ತಿ ಇರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಆ ದೇವ್ರನ್ನ ಬಳಸ್ಕೊಂಡಿದ್ದೀವಿ. ಸೊ ಅದ್ರ ಮೇಲೆ ಹೋಗುತ್ತೆ ಸ್ಟೋರಿ ಅಂತ ಹಂಗೇನಿಲ್ಲ. ಓಕೆ, ಹಂಗೇನಿಲ್ಲ. ನಿಮ್ಗೆ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ ದೇವರು, ಒಂದು ದೇವ್ರ ಬಗ್ಗೆ.
ಆಗಲಿ, ಆಮೇಲೆ ಅಲ್ಲಿ ನಡೆಯೋ ಪದ್ಧತಿಗಳ ಬಗ್ಗೆ. ಈಗ ನಮ್ಮ ಸಿನಿಮಾದಲ್ಲಿ ನೀವು ನೋಡ್ದಂಗೆ ಜಾತ್ರೆ ಸಾಂಗ್ ಇದೆ. ಈಗ ಪ್ರತಿ ಊರಲ್ಲೂ ಜಾತ್ರೆ ಶುರು ಆಗೋಕ್ಕೆ ಒಂದೊಂದು ಪದ್ಧತಿಗಳಿರುತ್ತೆ. ಕೆಲವರು ಬಾಳೆ ದಿಂಡನ್ನ ಕಡಿಯೋದಾಗಿರಲಿ, ಕೆಲವರು ಮರಿನ ಹೊಡೆಯೋದಾಗಿರಲಿ, ಈ ಥರದ್ದು ಒಂದೊಂದು ಪದ್ಧತಿಗಳಿರುತ್ತೆ. ಅದೇ ರೀತಿ ಈ ಸಿನಿಮಾದಲ್ಲಿ ಜಾತ್ರೆ ಶುರುಗೆ ಏನೊಂದು ಪದ್ಧತಿ, ಏನೊಂದು ಸಂಪ್ರದಾಯ ಇರುತ್ತೆ ಅನ್ನೋದೇ ನಿಮ್ಗೊಂದು ಸ್ಪೆಷಲ್ ಆಗಿರುತ್ತೆ ಈ ಸಿನಿಮಾದಲ್ಲಿ. ಅದನ್ನು ನೀವು ಸಿನಿಮಾ ನೋಡಿದಾಗ ನಿಮಗೂ ಒಂದು ವಾವ್ ಫೀಲ್ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಆ್ಯಸ್ ಯೂಶ್ವಲ್ ನಾನು ಎಲ್ಲರೂ ನಿಮ್ಮನ್ನು ಕೇಳ್ದಂಗೆ ಅದು ನಾನು ಕೂಡ ಕೇಳ್ತೀನಿ. ಸೊ ಹಳ್ಳಿ ಹುಡುಗಿ ಪಾತ್ರ ಮಾಡ್ತಾ ಇದ್ದೀರಾ, ಹಳ್ಳಿಯಲ್ಲಿ ಓದ್ಬಿಟ್ಟು ಬೆಂಗಳೂರಲ್ಲಿ ಬಂದು ಕೆಲಸ ಮಾಡುವಂತಹ ಒಂದು ಪಾತ್ರ ನಿಮ್ಮದು. ಸೊ ಇಲ್ವಾ ಆ ಥರದ್ದು? ವಾಪಸ್ ಹಳ್ಳಿಗೆ ಹೋಗಿ ಅಲ್ಲಿ ವರ್ಕ್ ಮಾಡ್ತಾಳು ಅವಳು. ಅಲ್ಲಿ ವರ್ಕ್ ಮಾಡೋದಾ? ಬೆಂಗಳೂರು ಅಂದ್ರೆ ಸಿಟಿನಲ್ಲಿ ಓದಿದ್ರು ಕೂಡ ಅವಳು ಅಲ್ಲೇ ಸೆಟಲ್ ಆಗಿ, ಇವಾಗ ಯೂಶಲಿ ಹಂಗೆ ಮಾಡೋದು ಹುಡುಗಿರು ಈ ತರ ಸಿಟಿಗೆ ಬಂದಾಗ ಅಲ್ಲೇ ಸೆಟಲ್ ಆಗಿ ಅಲ್ಲೇ ಒಂದು ಕೆಲಸ ಹುಡ್ಕೊಂಡು ಅಲ್ಲೇ ಸಂಪಾದನೆ ಮಾಡೋ ಥರ. ಬಟ್ ಇವಳ ಮೈಂಡ್ ಸೆಟ್ ಹಾಗಲ್ಲ. ಈಗ PhD ನಲ್ಲಿ ಏನು ಓದಿದಾಳೋ ಅದನ್ನ ಅವಳ ಸೊಸೈಟಿಗೆ ವಾಪಸ್ ಕೊಡೋ ಅಂತ ಒಂದು ಕ್ಯಾರೆಕ್ಟರು ಕಾವ್ಯ. ಸೊ ಅವಳು ಮತ್ತೆ ಶಿವು ಆ ಒಂದು ಕ್ಷೇತ್ರದಲ್ಲಿ ಏನ್ ಇವಾಗ ಅವರು ಪೊಲಿಟಿಕಲ್ ಡ್ರಾಮಾ ಅಂತ ಹೇಳಿದ್ರಲ್ಲ, ಸೊ ಯಾರ್ಯಾರು ಆ ಒಂದು ಪಾಲಿಟಿಕ್ಸ್ ಅಲ್ಲಿ ಇದಾರೋ ಅವ್ರನ್ನ ಪ್ರಶ್ನೆ ಮಾಡೋ ಥರ, ಅವ್ರ ಊರನ್ನ ಉದ್ಧಾರ ಮಾಡೋ ಥರ ಶಿವು ಮತ್ತೆ ಕಾವ್ಯ ಓಡಾಟ ಈ ಸಿನಿಮಾದಲ್ಲಿ. ಸೊ ಅದೊಂದು ನಿಮ್ಮ ಪಾರ್ಟ್ದೊಂದು ಅಷ್ಟು ಅಂಶ ನಮಗೆ ಹೇಳಿದ್ರಿ ಇವಾಗ. ಸೊ ಇವರಂತರೂ ಹಳ್ಳಿ ಹುಡುಗಿ ಅಲ್ಲ ಅಂತ ಗೊತ್ತು, ಬಿಕಾಸ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಬೆಂಗಳೂರೇ ಅನ್ಸುತ್ತೆ ನಿಮ್ಮದು. ಸೊ ಹಳ್ಳಿ ಹುಡುಗಿ ಪಾತ್ರನ ಇವ್ರು ಮಾಡೋವಾಗ ಅದನ್ನು ಎಷ್ಟರ ಮಟ್ಟಿಗೆ ಅದಕ್ಕೆ ಅವರು ಇದನ್ನ ಮಾಡಿದ್ದಾರೆ, ನ್ಯಾಯ ಒದಗಿಸಿದ್ದಾರೆ ಆ ಪಾತ್ರ? ಅಂದರೆ ಅದೇನು ದೊಡ್ಡ ಕಷ್ಟ ಆಗಿರಲ್ಲ, ಯಾಕಂದರೆ ತೀರಾ ಹಳ್ಳಿ ಥರನೂ ಇಲ್ಲ ಆ ಕ್ಯಾರೆಕ್ಟರ್. ಬಂದು ತೀರಾ ಹಳ್ಳಿ ಹುಡುಗಿ ಥರನೂ ಕ್ಯಾರೆಕ್ಟರ್ ಇಲ್ಲ. ಆ್ಯಕ್ಚುಲಿ ಹೇಗಿರುತ್ತೆ ಅಂದರೆ ಅವರು ಓದಿದ್ದಾರೆ ಅಷ್ಟೇ, ಓದ್ಕೊಂಡು ಬಂದಿದ್ದಾರೆ ಅಷ್ಟೇ. ಸೊ ಅವ್ರಿಗೆಲ್ಲ ಸ್ವಲ್ಪ ಇದು ಗೊತ್ತಿರುತ್ತೆ, ಒಂದು ಸಿಟಿ ಲೈಫ್ ಕೂಡ ಗೊತ್ತಿರುತ್ತೆ. ಅದರಿಂದ ಒಂದು ನಾರ್ಮಲಾಗೇ ಇರ್ತಾರೆ. ತೀರಾ ಹಳ್ಳಿ ಥರ ಡ್ರೆಸ್ಸಸ್ಗಳು ಆ ಥರದ್ದೇನಿಲ್ಲ, ನಾರ್ಮಲಾಗೇ ಇರ್ತಾರೆ. ಸೊ ಅವ್ರಿಗೇನು ಅದು ಕಷ್ಟ ಆಗಿರಲ್ಲ ಅಂತ ಅನಿಸುತ್ತೆ. ನಾವು ಈಗಿನ ಕಾಲದಲ್ಲಿ ನೋಡಿದ್ರು ಹಳ್ಳಿ ಕಡೆ ನಾವು ಹೋದ್ರು ಅಷ್ಟು ಹಳ್ಳಿ ತರ ಆಡಲ್ಲ. ನಾವು ಸಿನಿಮಾದಲ್ಲಿ ಏನು ನೋಡಿರ್ತೀವೋ ಅವರು ಇವಾಗ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿರ್ತಾರೆ, ಯಾವ್ಯಾವ ತರ ಫ್ಯಾಷನ್ ಇರುತ್ತೆ, ಅವರು ಇಂಗ್ಲಿಷ್ ಪದಗಳು ಯೂಸ್ ಮಾಡ್ತಾರೆ. ಸೊ ಐ ಥಿಂಕ್ ನಾವೇ ಇಂಪ್ರೂವ್ ಆಗ್ತಿದ್ದೀವಿ. ಸೊ ನಮ್ಮ ತಲೆಯಲ್ಲಿ ಏನು ಹಳ್ಳಿ ಹುಡುಗಿ ಅನ್ನೋ ಥರ ಇದೆಯೋ ಆ ಥರ ಇವಾಗಿಲ್ಲ ನಿಜ ಜೀವನದಲ್ಲಿ. ಅಂದರೆ ಅವರು ಕೂಡ ಇಂಪ್ರೂವ್ ಆಗ್ತಾ ಇದ್ದಾರೆ, ಅವರು ನಾರ್ಮಲ್ ಆಗಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಅಂತ. ಕರೆಕ್ಟ್. ಓಕೆ, ಸೊ ಹೀರೋಯಿನ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಏನು ಬರುತ್ತೆ? ಒಂದು ರೊಮ್ಯಾನ್ಸ್ ಇರುತ್ತೆ, ರೊಮ್ಯಾಂಟಿಕ್ ಸಾಂಗ್ ಇರುತ್ತೆ, ಇಬ್ರದ್ದು ಡ್ಯುಯೆಟ್ ಸಾಂಗ್ ಇರುತ್ತೆ ಅಂತಂದಿರುತ್ತೆ. ಸೊ ನಿಮ್ಮ ಡೈರೆಕ್ಟರ್ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು ಆ ಥರ ಡ್ಯುಯೆಟ್ ಸಾಂಗ್ ಏನು ಇಲ್ಲ ಅಂತ. ಇಲ್ಲ, ಡ್ಯುಯೆಟ್ ಸಾಂಗ್ ಇದೆ, ಬಟ್ ರೊಮ್ಯಾಂಟಿಕ್ ಸೀನ್ಗಳಾಗಲಿ, ಒಂದು ಲವ್ ಸ್ಟೋರಿ ಅಂದರೆ ಅದು ಜಾಸ್ತಿ ಎಕ್ಸಾಜರೇಟ್ ಆಗಿ ಮಾಡಿ ಏನು ಆ ಥರದ ಲವ್ ಸ್ಟೋರಿ ಇಲ್ಲ. ಒಂದು ಕತೆಗೆ ಏನು ಬೇಕೋ ಅಲ್ಲಿ ನಡೀತಿರೋ ಒಂದು ಘಟನೆಗಳಿಂದ ಒಂದು ಲವ್ ಆಗೋ ಥರ ಒಂದು ಲವ್ ಸ್ಟೋರಿ. ಇದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಹೀರೋಯಿನ್ನ ಒಳ್ಳೆ ಕಾಸ್ಟ್ಯೂಮ್ ಎಲ್ಲ ಹಾಕ್ಬಿಟ್ಟು ಆ ಸಾಂಗಿಗೋಸ್ಕರ ಇನ್ನೂ ಚಂದ ಕಾಣಿಸೋ ಹಂಗೆ ಮಾಡೋದು, ಆ ಥರದ್ದೇನೋ ಸಾಂಗ್? ಇಲ್ಲ 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 ಆ ಥರ ಎಲ್ಲ ಮಾಡಿಲ್ಲ. ನಿಮ್ಗೆ ಆ ಥರ ಎಕ್ಸ್ಪೆಕ್ಟೇಷನ್ ಇತ್ತಾ? ಹಂಗಿರ್ಬೇಕು ನಾನು ಅನ್ಕೊಂಡಿದ್ದೆ ಫಾರಿನ್ ಕರ್ಕೊಂಡು ಹೋಗಿ ಒಂದು ಸಾಂಗ್ ಶೂಟ್ ಮಾಡ್ತಾರೆ, ಅಲ್ಲಿ ಗೌನ್ಸ್ ಕೊಡ್ತಾರೆ ಅಂತ. ಆ ಥರ ಆಗಿಲ್ಲ. ಯಾಕೆ ಸರ್ ಆಗಲಿಲ್ಲ? ಆ ಥರ ಆಗಲಿಲ್ವಾ? ಫಾರಿನ್ ಮಾಡೋಣ ಸಿನಿಮಾ ಆದ್ಮೇಲೆ. ಸಿನಿಮಾ ಪ್ರಮೋಷನ್ ಟೈಮ್, ಸಿನಿಮಾ ರಿಲೀಸ್ ಆದ್ಮೇಲೆ ಫಾರಿನಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಶೂಟ್ ಮಾಡಿ ರೀಲ್ ಮಾಡಿ ಹಾಕೋಣ. ನಾನು ಫೋನಲ್ಲೇ ಮಾಡ್ಕೊಡ್ತೀನಿ, ಬಿಟ್ಟರೆ ಹಾಕ್ಕೊಳ್ಳಿ, ಅದೇ ಸಾಂಗ್ಗೆ ಸಿಂಕ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೀವು ಟಿಕೆಟ್ ಮಾಡ್ಕೊಂಡು ಬನ್ನಿ. ಟಿಕೆಟ್ ಮಾಡ್ಕೊಂಡು ಬನ್ನಿ, ಅದನ್ನ ಅವರೇ ಮಾಡ್ಕೊಂಡು ಹೋಗ್ಬೇಕು, ನೀವೇನು ಮಾಡ್ಕೊಂಡು? ನನಗೇನು ಬೇಕೋ ನಾವು ತಕ್ಕೊಂಡಿದ್ದೀವಿ, ನಮ್ಮ ಡೈರೆಕ್ಟ್ರಿಗೆ ಏನು ಬೇಕೋ ಅದನ್ನು ತೆಗೆದುಬಿಟ್ಟಿದ್ದಾರೆ. ಈಗ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಅದು. ಸೊ ಅವ್ರು ಟಿಕೆಟ್ ಹಾಕ್ಕೊಂಡು ಬಂದರೆ ಅಲ್ಲಿ ಬೇಕಾದ್ರೆ ಯಾರನ್ನೋ ಅರೇಂಜ್ ಮಾಡಿ ವಿಡಿಯೋ ಮಾಡಿ ಕಳಿಸ್ಬಿಡಪ್ಪ. ಅಲ್ಲಿ ಅದು ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಗೌನಲ್ಲಿ ಯಾವ ಪ್ಲೇಸಲ್ಲಿ ಆಗಬೇಕು ನೀವೀಗ ಆ ಥರದ್ದು? ಈ ಬೆಟ್ಟದ ಮೇಲೆ ಸ್ನೋ ಆಗ್ತಿರುತ್ತೆ, ಹಿಮಾಲಯ ಹೋಗ್ಬಿಡಿ ಬೆಟ್ರು. ಮನಾಲಿಗೆ ಹೋಗಿ, ಈ ನವೆಂಬರ್ ಡಿಸೆಂಬರ್ ಮನಾಲಿ ಸಿಕ್ಕಾಪಟ್ಟೆ ಇರುತ್ತೆ, ಅವರೆಲ್ಲರೂ ಹೋಗ್ಬಿಟ್ಟು. ಈಗೆಲ್ಲ CG ಎಲ್ಲ ತುಂಬಾ ಇಂಪ್ರೂವ್ ಆಗಿದೆ. ಯಾವ್ದಾದ್ರು ಚಿಕ್ಕಬಳ್ಳಾಪುರನೋ ಕೋಲಾರ ಬೆಟ್ಟಕ್ಕೆ ಎಲ್ಲರೂ ಹೋಗ್ಬಿಟ್ರು, ಅಲ್ಲೂ ಅದ್ರ ಮೇಲೆ ಕೂಡ ಸ್ನೋ ಬಿದ್ದಿರೋ ತರ. ಯಾಕೆ ಅಷ್ಟು ಮಾಡ್ತೀರಾ ಸರ್? ಗ್ರೀನ್ ಮ್ಯಾಟ್ ಅಲ್ಲೇ ಮಾಡಿಸ್ಬಿಡ್ಬೋದು ಅದನ್ನು ಕೂಡ. ಗ್ರೀನ್ ಮ್ಯಾಟ್ಗೆ ರೆಂಟ್ ಕಟ್ಟಬೇಕಲ್ವಾ? ಬೆಟ್ಟಗಳೆಲ್ಲ ನಮಗೆ ಗೊತ್ತಿರೋದೇ ಬೆಟ್ಟಗಳೆಲ್ಲ ನಮ್ಗೆ ಗೊತ್ತಿರೋದೇ ಇರುತ್ತೆ. ನನಗಾಗ್ತಿರೋ ಅನ್ಯಾಯ ಯಾರಿಗಾರು ಅರ್ಥ ಆಗುತ್ತಾ ಅಂತ ಯೋಚನೆ ಮಾಡ್ತೀನಿ. ನಿಮ್ದು ಆ ಥರದೊಂದು ರಿಕ್ವೈರ್ಮೆಂಟ್ ಇತ್ತು, ಆ ಥರದೊಂದು ಆಸೆ ಇತ್ತು ಅಂತ ಅಟ್ಲೀಸ್ಟ್ ಡಿಸ್ಕಷನ್ ಆದ್ರೂ ಮಾಡಿದ್ರೆ ಅವ್ರು ಏನೋ ಒಂದು ಎಲ್ಲರೂ ಒಂದು ಹಾಡನ್ನ ಫಿಕ್ಸ್ ಮಾಡ್ತಾ ಇದ್ರು. ಆ ಥರ ಫಸ್ಟೇ ಕೇಳಿದ್ರೆ ಖಂಡಿತ ಮಾಡ್ತಿದ್ರಿ. ಅವ್ರದ್ದು ಆ ಥರ ಎಕ್ಸ್ಪೆಕ್ಟೇಷನ್ಸ್ ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ಅವರು. ಬಟ್ ಏನ್ ಗೊತ್ತಾ, ನಮ್ಮ ಕಥೆಯಲ್ಲಿ ನಮ್ಮ ರೊಮ್ಯಾನ್ಸ್ ಬಗ್ಗೆ ಸುಮಾರು ಜನ ಪ್ರಶ್ನೆ ಕೇಳಿದ್ದಾರೆ. ಅಂಡ್ ನನಗೆ ತುಂಬಾ ಇಷ್ಟ ಆಗುವಂತ ವಿಷಯ ಏನು ಅಂದ್ರೆ, ನಾವೆಲ್ಲೂ ನಮ್ಮ ಲವ್ ಸ್ಟೋರಿನ ಈ ಕಥೆಯಿಂದ ಕಟ್ ಮಾಡಿ ಬೇರೆ ಇನ್ಸರ್ಟ್ ಮಾಡಿ ವಾಪಸ್ ಕತೆಗೆ ಬರೋ ತರ ಇಲ್ಲ. ಸೊ ತುಂಬಾ ರಿಯಲಿಸ್ಟಿಕ್ ಆಗಿ ಹೋಗುತ್ತೆ. ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ, ಇವಾಗ
ಇದು ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರೂ ಅವ್ರ ಕುಟುಂಬದ ಜೊತೆ ಹೋಗಿ ನೋಡೋ ಅಂಥ ಸಿನಿಮಾ. ಸೊ ಹಾಗಾಗಿ ಎಲ್ಲೂ ಯಾರಿಗೂ ಅನ್ಕಂಫರ್ಟೇಬಲ್ ಆಗೋ ಥರ ನಾವು ಆ ಒಂದು ಲವ್ ಟ್ರ್ಯಾಕ್ನ ತೊಗೊಂಡು ಹೋಗಿಲ್ಲ. ಲಿಟ್ರಲಿ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಖುಷಿಯಾಗಿ ನೋಡೋ ಅಂಥ ಸಿನಿಮಾ ಮಾಡಿದ್ದೀವಿ. ಸೊ ಆ ಒಂದು ಖುಷಿ. ಓಕೆ ಫೈನ್. ಇವಾಗ ಖುಷಿ ಇದೆ ಸರ್ ಅವ್ರಿಗೂ ಅಷ್ಟೇ, ಒಂದು ಸ್ವಲ್ಪ ಆಸೆ ಇತ್ತು ಅಷ್ಟೇ, ಈ ಥರದೊಂದು ಸ್ವಿಟ್ಜರ್ಲ್ಯಾಂಡಲ್ಲಿ ಹೋಗ್ಬಿಟ್ಟು ಬಟ್ ಆಸೆ ಫಸ್ಟೇ ಹೇಳಿದ್ರೆ ಅದನ್ನ ಹೆಂಗೋ ಪೂರೈಸಿ ಕೂರಿಸ್ಬಿಡ್ತಾ ಇದ್ರಿ ಸಾಂಗ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.